ಕೋಲಾರ ಭೂ ಪರಿಹಾರಕ್ಕಾಗಿ ರೈತರ ಪ್ರತಿಭಟನೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಭಾವನಹಳ್ಳಿ ಗ್ರಾಮದಲ್ಲಿ ರೈತರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಕೈಗಾರಿಕಾ ಪ್ರದೇಶ ಸ್ಥಾಪನೆಗಾಗಿ ತಮ್ಮ ಜಮೀನು ಕಳೆದುಕೊಂಡಿರುವ ರೈತರು ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ. ಗ್ರಾಮಸ್ಥರು ಮತ್ತು ರೈತರು ಕೆಐಎಡಿಬಿ, ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 722 ಎಕರೆ ಭೂಮಿಯನ್ನು ಕೈಗಾರಿಕಾ ಪ್ರದೇಶಕ್ಕಾಗಿ ನೀಡಿದ 400ಕ್ಕೂ ಹೆಚ್ಚು ರೈತರಲ್ಲಿ 200ಕ್ಕೂ ಅಧಿಕ ರೈತರಿಗೆ ಇದುವರೆಗೂ ಪರಿಹಾರ ಸಿಕ್ಕಿಲ್ಲ ಎಂದು ಪ್ರತಿಭಟನಾಕಾರರು ದೂರಿದ್ದಾರೆ. 6 ವರ್ಷಗಳ ಹಿಂದೆಯೇ ಜಮೀನು ಸ್ವಾಧೀನಪಡಿಸಿಕೊಂಡಿದ್ದರೂ ಕೆಐಎಡಿಬಿ ಅಧಿಕಾರಿಗಳು ಪರಿಹಾರ ವಿತರಣೆಯಲ್ಲಿ ವಿಳಂಬ ಮಾಡುತ್ತಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ. ಈಗಾಗಲೇ ರೈತರ ಜಮೀನಿನಲ್ಲಿ ರಸ್ತೆ ನಿರ್ಮಾಣ ಕಾರ್ಯವನ್ನು ಕೆಐಎಡಿಬಿ ಆರಂಭಿಸಿದ್ದು, ಪರಿಹಾರ ನೀಡಿದ ನಂತರವೇ ಕಾಮಗಾರಿ ಆರಂಭಿಸುವಂತೆ ರೈತರು ಒತ್ತಾಯಿಸಿದ್ದಾರೆ. ಇದಲ್ಲದೆ ಪಿ ನಂಬರ್ ಜಮೀನು ಮತ್ತು ಮರಮಾಲಿಕೆಗಳಿಗೆ ಈ ಹಿಂದಿನ ನಿರ್ದೇಶನದಂತೆ ಪರಿಹಾರ ನೀಡುವಂತೆ ರೈತರು ಆಗ್ರಹಿಸಿದ್ದಾರೆ. ತಮ್ಮ ಬೇಡಿಕೆಗಳು ಈಡೇರುವವರೆಗೂ ಹೋರಾಟ ಮುಂದುವರಿಸುವುದಾಗಿ ರೈತರು ಎಚ್ಚರಿಕೆ ನೀಡಿದ್ದಾರೆ. ನಮಗೆ ಪಿ ನಂಬರ್ಗಳು ಪೇಮೆಂಟ್ ಆಗಿಲ್ಲ. ನಾವು ಕೇಳಕ್ಕೆ ಹೋದ್ರೆ ಅವರು ನಿಮ್ಮ ಡಾಕ್ಯುಮೆಂಟ್ಗಳು ಸರಿ ಇಲ್ಲ, ನೀವು ಸ್ವಾಧೀನದಾಗಿಲ್ಲ, ಬೇರೆ ಬೇರೆ ಕಾರಣಗಳು ಹೇಳ್ಕೊಂಡು ಅವರು ಸುಮಾರು 6 ವರ್ಷಗಳಿಂದ ವಿಳಂಬ ಮಾಡ್ತಾ ಇದ್ದಾರೆ. ಇನ್ನೊಂದು ಮರಮಾಲಿಕೆ ಅನ್ನೋ ವಿಚಾರದಲ್ಲಿ ಬಂದಲ್ಲಿ ಈ 2019 ನಾವು ಸ್ಯಾಟಲೈಟ್ ಸರ್ವೆ ಮಾಡಿದ್ದೀವಿ, ಅದರಲ್ಲಿ ನಿಮ್ಮ ಮರಗಳಿಲ್ಲ ಅಂತ ಹೇಳ್ತಾರೆ. 2019 ಸ್ಯಾಟಲೈಟ್ ಸರ್ವೆ ಆಪ್ಷನ್ನೇ ಇಲ್ಲ. 2023 ಆಗಸ್ಟಲ್ಲಿ ಇವ್ರು ಸ್ಯಾಟಲೈಟ್ ಸರ್ವೆ ಅಂತ ಹೇಳ್ಬಿಟ್ಟು ಇದು ಮಾಡೋದು. ಇವ್ರು 2019 ಏನು ಮಾಡ್ತಾರೆ, ಜಂಟಿ ಸರ್ವೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಜಂಟಿ ಸರ್ವೆ ಅಂತ ಮಾಡಿ ಜೇಮ್ಸಿ ಅಂತ ಮಾಡ್ತಾರೆ. ಈ ಜೇಮ್ಸಿ ಮಾಡೋಂಥ ಅಧಿಕಾರಿಗಳು ಯಾರು, ಈ ಕೇಸ್ ವರ್ಕರು ಸರ್ವೇವರ್ಗಳು ಏನು ಮಾಡ್ತಾರೆ ಅಂದರೆ, ಎಲ್ಲೋ ಅವ್ರು ಬೇಕಾಗಿದ್ದ ಜಾಗಗಳಾಗ ರೈತರನ್ನ ಇವ್ರನ್ನ ಕರೆಸ್ಕೊಂಡು ಅಲ್ಲೇ ಕುತ್ಕೊಂಡು ಅವರು ಸ್ಪಾಟ್ಗೆ ಬರ್ದಿರಾ, ನಮ್ಮ ಜಮೀನು ಹತ್ತಿಗೆ ಬರ್ದಿರಾ, ಇವ್ರು ಅಧಿಕಾರಿಗಳು ಏನು ಮಾಡ್ತಾರೆ, ಅಲ್ಲೇ ಬರ್ಕೊಂಡು ಎಷ್ಟು ಬೇಕಷ್ಟು 1 ಎಕರೆಗೆ ನೋಡ್ರಿ ಇಲ್ಲೇ ಇದೆ 200 ಗಿಡ, 250, 300, 350 ಗಿಡ ಜೇಮ್ಸಿ ಮಾಡಿಸ್ಕೊಂಡು ಇವರು ಪೇಮೆಂಟ್ ರಿಲೀಸ್ ಮಾಡಿಸ್ಕೊಂಡಿದ್ದಾರೆ. ಈ ಕೆಲವರು ರೈತರು ಏನು ಮಾಡೋರು, ಅವ್ರಿಗೂ ವಿಚಾರ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಸ್ಪಾಟ್ಗೆ ಬಂದಿಲ್ಲ, ಅವ್ರಿಗೆ ವಿಚಾರ ಗೊತ್ತಿಲ್ಲದ ವಿಚಾರದಲ್ಲಿ ಅವ್ರು ಏನು ಮಾಡ್ತಾರೆ, ಸುಮ್ಮನೆ ಇದ್ದೋತಾರೆ. ಅದಾದ್ಮೇಲೆ ಇವ್ರೇನ್ ಮಾಡ್ತಾರೆ, ಇವರು ಮಾವಿನ ಗಿಡಕ್ಕೆ ಏನು ಮಾಡ್ತಾರೆ, ಮರಮಾಲಿಕೆಕ ನಮ್ಗೆ ಪೇಮೆಂಟ್ ಕೊಡ್ರಿ ಅಂತ ಹೋದಾಗ ನಿಮ್ಮದು ಜೇಮ್ಸ್ ಎಲ್ಲಿ ಆಗಿಲ್ಲ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಯಾಕಾಗಿಲ್ಲ ಏನು ಅಂತ ಕೇಳಿದಾಗ ಈ ತರ ನಿಮ್ಮದು ಸ್ಯಾಟಲೈಟ್ ಸರ್ವೆನಲ್ಲಿ ಇಲ್ಲ, ಅದರಲ್ಲಿಲ್ಲ, ಇದರಲ್ಲಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಕಥೆಗಳು ಹೇಳ್ಕೊಂಡೇ ಬಂದ್ಬಿಟ್ರು ಇವತ್ತು ಗಂಟೆ. ಅದಾದ್ಮೇಲೆ ನಾವು ಬೋರ್ಡ್ ಮೀಟಿಂಗಲ್ಲಿ ಇರ್ತೀವಿ, ಬೋರ್ಡ್ ಮೀಟಿಂಗಲ್ಲಿ ಇಟ್ಮೇಲೆ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಬೋರ್ಡ್ ಮೀಟಿಂಗಲ್ಲಿ ಇವ್ರು ಹೇಳ್ತಾರೆ 111 ಗಿಡ ಅಷ್ಟೇ ಅಂತ ಹೇಳ್ತಾರೆ. ಈ 70% ರೈತರಿಗೆ 250, 300, 350 ಗಿಡ ಮಾಡ್ತಾರೆ. ಈಗ ಪ್ರೆಸೆಂಟು ಏನು 20%, 30% ಉಳಿದಿದ್ದ ಗಿಡ ಇದಕ್ಕೆ 111 ಗಿಡ ಅಂತ ಹೇಳ್ತಾ ಮಾಡ್ತಾರೆ. ಮೊದಲು DC ಸಾಹೇಬರು ಬಂದಿದ್ದಾಗ ಅವ್ರೇನು ಹೇಳ್ತಾರೆ, ನಾವು ಕೇಳ್ತೀವಿ ಸ್ವಾಮಿ ನಮ್ಗೆ 1:3, 1:4 ಮಾಡಿ ಅಂತೇಳಿ ನಾವು ಪರಿಹಾರ ಕೇಳಿದಾಗ ಅವ್ರೇನು ಹೇಳ್ತಾರೆ ಅಂದರೆ, ಅವ್ರ ಸಮ್ಮುಖದಲ್ಲಿ ನೋಡಿ ನಿಮ್ಗೆ 1,15,00,000 ಪ್ಲಸ್ಸು ಮರದ 250 ಮರದ್ದು ಎಲ್ಲ ಸೇರಿ 1:3 ಆಗ್ತದೆ ಅಂತ ಹೇಳ್ತಾರೆ. ಆದ್ರೆ ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ 111 ಗಿಡ ಕೊಟ್ಟು ನಮ್ಗೆ 1,15,00,000 ಕೊಟ್ರೆ 1:3, 1:4 ಎಲ್ಲ ಆಗ್ತಾ ಇದೆ. ನಮ್ಗೆ ಮೋಸ ಆಗ್ತಾ ಇದೆ, ರೈತರಿಗೆ ಮೋಸ ಆಗ್ತಾ ಇದೆ. ಅದರಿಂದ ಯಾವುದೇ ಕಾರಣಕ್ಕೂ ನಾವು 111 ಗಿಡಕ್ಕಾಗ್ಲಿ ನಾವು ಯಾವುದೇ ಕಾರಣಕ್ಕೂ ಪರಿಹಾರ ತಗೋನಕ್ ನಾವು ಸಿದ್ಧವಿಲ್ಲ. ಎಕರೆಗೆ 111 ಗಿಡ ಮಾಡ್ಲಿ, ಇಲ್ಲ ಅಂದ್ರೆ ಭೂ ಪರಿಹಾರ 1,15,00,000ಕ್ಕಿಂತ 1.5 ಕೋಟಿ ಮಾಡ್ಲಿ, ಇಲ್ಲ ಮರಮಾಲಿಕೆ 250 ಗಿಡಕ್ಕೆ ಮಾಡ್ಲಿ 1 ಎಕರೆಗೆ. ನಮ್ದು ಆದಷ್ಟು ಬೇಗ ಅಧಿಕಾರಿಗಳು ಬಂದು ನಮ್ಮ ಪಿ ನಂಬರ್ಗಳನ್ನ ಸ್ಥಳ ಮಹಾಜರ್ ಮಾಡಿ ಏನಾಯ್ತು ಅದನ್ನ ಯಾರು ಸ್ವಾಧೀನದಾಗಿದ್ದಾರೋ, ಯಾರು ಡಾಕ್ಯುಮೆಂಟ್ಗಳಿದ್ದಾರೋ ಅಲ್ಲೇ ಪರಿಶೀಲನೆ ಮಾಡಿ. ಈಗ ಲಾಸ್ಟ್ ಟೈಮ್ ಅಶೋಕ್ ತಾಲೂಕ್ ಸರ್ವೇಯರ್ ಬಂದು ಅನುಭವದಂತೆ ಸ್ಕೆಚ್ ಅಂತೆಲ್ಲ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಅಪೂರ್ವ ಬಿದ್ರಿ ಮೇಡಮ್ ಇದ್ದಲ್ಲಿ ಅವರೇ ಒಂದು ಇದಾಗ್ತಾರೆ ತಹಸೀಲ್ದಾರ್ಗೆ, ನೀವು ಸ್ಕೆಚ್ ಮಾಡಿ, ಅನುಭವದಂತೆ ಸ್ಕೆಚ್ ಮಾಡಿ, ಯಾರ್ಯಾರು ಪೊಸಿಷನ್ ಆಗಿದ್ದಾರೆ ಏನು ಅಂತ ಹೇಳ್ಬಿಟ್ಟು. ಇದನ್ನ ಯಾರು ಕನ್ಸಿಡರೇ ಮಾಡ್ತಾಯಿಲ್ಲ. ನಮ್ಮ ಈಗಿರುವಂತ ನಮ್ಮ AC ಮೇಡಮ್ ಅವರು, SLO 1 ಅವರು ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಯಾವ್ದು ಕನ್ಸಿಡರೇ ಮಾಡ್ತಾ ಇಲ್ಲ. ಇವ್ರೇನ್ ಮಾಡ್ತಾರೆ, ಇವ್ರದ್ದು ಹೇಳಿದ್ದೇ ರೂಲು, ಇವ್ರದ್ದು ಹೇಳಿದ್ದೇ ಇದು ಅಂತ ಹೇಳ್ಬಿಟ್ಟು ಈ ತರ ಮಾಡ್ತಾರೆ. ದಯವಿಟ್ಟು ನಿಮ್ಮ ಮುಖಾಂತರ ಏನ್ ಕೇಳ್ಕೊಂತೀವಿ ಅಂದ್ರೆ, ಇಂಥ ಒಂದು ನಾವು KDB ಅಧಿಕಾರಿಗಳಿಗೆ ನಮ್ಮ ರೈತರನ್ನ ಬಂದು ಗಮನಿಸಿ ಅವ್ರನ್ನ ದಾಖಲೆಗಳನ್ನ ಪರಿಶೀಲನೆ ಮಾಡಿ ರೈತರಿಗೆ ಸೂಕ್ತವಾದಂತ ಒಂದು ಪರಿಹಾರವನ್ನು ಕೊಟ್ಟು ಅದಾದ್ಮೇಲೆ ಅವ್ರು ಏನೇ ಮಾಡ್ಕೊನ್ಲಿ ಕೆಲಸ, ನಾವು ಅದಕ್ಕೆ ಯಾವತ್ತೂ ಅಡ್ಡಿಪಡಿಸಲ್ಲ ಅಂತ ಹೇಳ್ತಾ. ಮಾಲೂರು ತಾಲೂಕು ಭಾವನಹಳ್ಳಿ ಗ್ರಾಮ. ಈಗ ನಾವು ರೈತರು ಪ್ರತಿಭಟನೆ ಮಾಡ್ತಿರೋದು ಒಂದೇ ಕಾರಣ ಸರ್, 6 ವರ್ಷದಿಂದ ವಿಳಂಬ ಮಾಡ್ತಾ ಇದ್ದಾರೆ. KDB ಅಕ್ವಜೇಷನ್ ಆಗಿ 6 ವರ್ಷ ಆಗಿ, ಇದು 7ನೇ ವರ್ಷ. 2019 ಫಸ್ಟ್ ನೋಟಿಸ್ ಆಗಿದ್ದು. ಇಲ್ಲಿವರೆಗೂ ಪಿ ನಂಬರ್ಗಳವ್ರ ಕತೆ ಕೇಳೋರೇ ಇಲ್ಲ ಸರ್. ಕಿವಿ ಮೇಲೇನೆ ಹಾಕೋತಾ ಇಲ್ಲ ಅಧಿಕಾರಿಗಳು. ಇಲ್ಲಿ ಪೋಡಿ ಮಾಡೋದಾಗ್ಲಿ, ಇಲ್ಲ 39 ಮಿಸ್ಮ್ಯಾಚ್ ಮಾಡೋದಾಗ್ಲಿ ಯಾವುದೂ ಮಾಡಿಲ್ಲ.
ಇಲ್ಲಿಂದ ಕೇಳಿದ್ರೆ KDBಲಿ ಅವರು ತಾಲೂಕ್ ಆಫೀಸ್ ಮೇಲೆ ಹೇಳ್ತಾರೆ, ತಾಲೂಕ್ ಆಫೀಸ್ ಅಲ್ಲಿ ಹೋದ್ರೆ KDB ಮೇಲೆ ಹೇಳ್ತಾರೆ. ರೈತರು ಎಲ್ಲೋಗ್ಬೇಕು, ಯಾರ ಹತ್ರ ಕೇಳಬೇಕು ಸರ್? 6 ವರ್ಷದಿಂದ KDB ಅವರು ಒಂದು ಸಿಂಗಲ್ ರೂಪಿ ಪೇಮೆಂಟ್ ಮಾಡಿದಿರಾ ರೋಡ್ಗಳು ಹೊಡಿತಾ ಇದ್ದಾರೆ. ಅವ್ರ ಜಮೀನುಗಳಲ್ಲಿ, ರೈತರ ಜಮೀನುಗಳಲ್ಲಿ ರೋಡ್ಗಳು ಮಾಡಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನು ಸಾಯ್ಬೇಕಾ ಸರ್? ನೇಣಾಕೊಂಡು ಸಾಯ್ಬೇಕಾ ರೈತರು? ಒಂದು ಮದುವೆ ಮಾಡೋಕ್ಕಾಗಲ್ಲ, ಒಂದು ದ್ಯಾವರ ಮಾಡೋಕ್ಕಾಗಲ್ಲ, ಒಂದು ಮನೆ ಕಟ್ಟಕ್ಕಾಗಲ್ಲ. ಈ ಪರಿಸ್ಥಿತಿಯಲ್ಲಿ ಸಾಲಗಳು ಮಾಡ್ಕೊಂಡು ಬರೋ ರೈತರು, ಹಾಸ್ಪಿಟ್ಲ್ಗಳು ತೊಂದರೆಗಳು, ಸಾಲ ಮಾಡಿ 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 ಸತ್ತೋಗಿದ್ದಾರೆ ರೈತರು. ದಯವಿಟ್ಟು KDB ಅಧಿಕಾರಿಗಳು ಆದಷ್ಟು ಬೇಗ ಇದಕ್ಕೆ ಪರಿಹಾರ ಕೊಡೋಂಗೆ ಈ ಕ್ಷಣದಲ್ಲೇ, ಈ ತಿಂಗಳಲ್ಲೇ ಬಂದು ಆದಷ್ಟು ಬೇಗ ಪರಿಹಾರ ಕೊಡಬೇಕು. ಒಂದು ಪ್ರಾಬ್ಲಮ್. ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಮರ ಮಾಲ್ಕಿದ್ದು 2019-20 ನೋಟಿಸ್ ಮಾಡಿದಾಗ ಜಂಟಿ ತನಿಖೆ ಆಧಾರದ ಮೇಲೆ JMC ಅಂತ ಮಾಡಿದ್ದಾರೆ. ಈಗ ಬಂದ್ಬಿಟ್ಟು 2025 ಅಲ್ಲಿ ಸ್ಯಾಟಲೈಟ್ ಅಂತ ಮಾಡಿದ್ದಾರೆ. ನಮಗೆ ಅದಕ್ಕೆ ಸಂಬಂಧ ಇಲ್ಲ ಸರ್. 2023 ಮೇಲೆ ಎಲ್ಲಿ ನೋಟಿಫಿಕೇಶನ್ ಹೊಸದಾಗಿ ಆಗ್ತದೋ ಅವ್ರಿಗೆ ಮಾತ್ರ ಅದು ಅನ್ವಯಿಸ್ತದೆ. ಸ್ಯಾಟಲೈಟ್ JMC ಬಂದ್ಬಿಟ್ಟು ನಮಗೆ ಅನ್ವಯಿಸಲ್ಲ, ಬಾವನಹಳ್ಳಿಗೆ ಅನ್ವಯಿಸಲ್ಲ. ಸೊ 250ರಿಂದ 240 ಗಿಡ, 260 ಗಿಡ ಇಲ್ಲಿವರೆಗೂ ಪೇಮೆಂಟ್ಗಳಾಗಿದ್ದಾವೆ. ಮುಂಚೆ 70 ಭಾಗದಷ್ಟು ರೈತರಿಗೆ 250 ಗಿಡ ತಗೊಂಡಿದ್ದಾರೆ. ಇನ್ನು 30 ಭಾಗದಷ್ಟು ರೈತರೇ ಉಳಿದಿರೋದು. ಅವ್ರಿಗೆ 110 ಗಿಡ ತಗೊಳ್ಳಿ, ಅದ್ರ ಮೇಲೆ ನಾವು ಕೊಡಲ್ಲ ಅಂತ ಕೇಳ್ತಾರೆ. ಇವ್ರು ಯಾರು ಸರ್ ಹೇಳಕ್ಕೆ? ನಮಗೆ ನೋಟಿಸ್ ಇಶ್ಯೂ ಮಾಡಿದ್ರೆ ಮೊದಲೇ 2019 ಅಲ್ಲಿ ಇಲ್ಲ. ತುಂಬಾ ಅನ್ಯಾಯ ಮಾಡ್ತಾ ಇದ್ದಾರೆ ಸರ್ ರೈತರಿಗೆ, ತುಂಬಾ ಅಂದ್ರೆ ತುಂಬಾ ಅನ್ಯಾಯ. ಆಯ್ತು, 110 ಗಿಡ ಕೊಡೋದೇ ಆದ್ರೆ ನಮಗೆ ಈಗ 10% ಏನ್ ರೇಟ್ ಇದೆ ಬಾವನಹಳ್ಳಿಯಲ್ಲಿ 1:4 ರೇಟ್ ಹಾಕಿ ಜಮೀನು ಕೊಡ್ಲಿ. ಇಲ್ಲ ಅಂದ್ರೆ 250 ಗಿಡ ಸರಾಸರಿ ಎಲ್ಲಾರ್ಗು, ಏನು 70% ಜನರಿಗೆ ಸರಾಸರಿ ಕೊಟ್ಟಿದಾರೋ, ಇನ್ನು ಉಳಿದಿರೋ ರೈತರು ಕೂಡ 250 ಗಿಡ ಕೊಟ್ಬಿಡ್ಲಿ. ನಮ್ದು ಏನು ಅಭ್ಯಂತರ ಇಲ್ಲ. ಗೊತ್ತಾಯ್ತಾ ಸರ್? ದಯವಿಟ್ಟು CM ಸಾಹೇಬ್ರು, MB ಪಾಟೀಲ್ ಸಾಹೇಬ್ರು, ಕೈಗಾರಿಕಾ ಮಿನಿಸ್ಟ್ರು, ಈ ಒಂದು ಸುದ್ದಿನ ದಯವಿಟ್ಟು ನಿಮ್ವರೆಗೂ ತಲುಪಿದೆ ಅಂತ ನಾವು ಕೃಷ್ಣ ಬೈರೇಗೌಡರು, MB ಪಾಟೀಲ್ ಸಾಹೇಬ್ರು, CM ಸಾಹೇಬ್ರು ದಯವಿಟ್ಟು ಈ ಸುದ್ದಿನ ನೋಡಿ ನೀವು ದಯವಿಟ್ಟು ಅಧಿಕಾರಿಗಳಿಗೆ ತಾಕೀತು ಮಾಡಬೇಕು. ಬೇಗ ಬಂದು ನಮ್ಮ ರೈತರು ಸ್ಪಂದಿಸಬೇಕು. ಯಾವುದೇ ರೈತರು ಒಂದು KDBಗೆ ಹೋದ್ರೆ ನಾಯಿ ತರ ಅಲಿಸ್ತಾರೆ ಸರ್, ಕೂರ್ಸಲ್ಲ, ಅಲ್ಲಿ ನಾಯಿ ತರ ಅಲಿಸ್ತಾರೆ. ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಒಂದು ರೈತನಿಗೆ ಇಲ್ಲಿ ಹೊಲ ಗದ್ದೆಯಲ್ಲಿ ನಾಟಿ ಮಾಡೋದು ಬಿಟ್ಬಿಟ್ಟು ಓಡಾಡ್ಕೊಂಡಿರ್ಬೇಕು ಸರ್ ಪೇಮೆಂಟ್ಗಳಿಗೆ. ಈ ತರ ರೈತರಿಗೆ ರಕ್ತ ಕಣ್ಣೀರಲ್ಲ ಸರ್, ರಕ್ತನೇ ಬರ್ತಾ ಇದೆ ರೈತರ ಕಣ್ಣಲ್ಲಿ. ಈ ಕಷ್ಟನ ಕೇಳೋ ಅಧಿಕಾರಿಗಳು ಇದುವರೆಗೂ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ.